ಯಾರೋ ನಮಸ್ತೆ ಸರ್, ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಿರೋ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಜಾತಿ ಗಣತಿಗೆ ಬಂದಿದ್ದೀವಿ. ಜಾತಿ ಗಣತಿನ ಅಯ್ಯಯ್ಯೋ ಬಂದ್ಬಿಟ್ಟವ್ರಲ್ಲಪ್ಪ. ಅಲ್ಲೇ ಇವಳೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ಮುಚ್ಚಿಡೆ, ಫಸ್ಟ್ ಹೋಗಿ ಬಾಗ್ಲು ತೆಗಿತೀನಿ. ಬನ್ನಿ ಬನ್ನಿ. ಹಿಂದುಳಿದ ವರ್ಗಗಳ ಆಯೋಗ ಅಂದ್ರೆ ಬರೀ ಹಿಂದುಳಿದ ವರ್ಗಗಳಿಗೆ ಮಾತ್ರ ಜಾತಿ ಗಣತಿ ಮಾಡದ ನೀವು? ಸರ್, ಇದು ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಿರೋ ಸಮೀಕ್ಷೆ ಅಷ್ಟೇ, ಆದ್ರೆ ಇದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದ ಎಲ್ಲಾ ಜಾತಿಗಳಿಗೂ ಅನ್ವಯ ಆಗುತ್ತೆ. ಅಂದಹಾಗೆ ನಿಮ್ದು ಆದಾಯ ಮತ್ತು ಆಸ್ತಿ ಡೀಟೇಲ್ಸ್ ಹೇಳ್ತೀರಾ? ಆದಾಯ, ಮನೆ ಸಾರ್, ಈ ಮನೆನೇ ನಂದಲ್ಲ ಸರ್, ಬಾಡಿಗೆದು ಬ್ಲಡ್ ಕೊಟ್ಟು ಬಾಡಿಗೆ ಕಟ್ತಾ ಇದೀನಿ. ಅದು ಟಿವಿ ತರ ಆದ್ರೆ ಟಿವಿ ಅಲ್ಲ, ಅದು ಅಷ್ಟೇ ಫ್ರಿಡ್ಜ್ ತರ ಆದ್ರೆ ಫ್ರಿಡ್ಜ್ ಅಲ್ಲ. ರಿಲೇಟಿವ್ಸ್ ಬಂದ್ರೆ ಶೋ ಕೊಡಕ್ ಇಟ್ಕೊಂಡಿದೀವಿ ಅಷ್ಟೇ. ಸರ್, ಇದೆಲ್ಲ ಬರ್ಕೊಂಡ್ಬಿಟ್ಟು ನಮಗೆ ಸಿಗ್ತಿರೋ ಸವಲತ್ತೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡ್ಬೇಡಿ ಸರ್, ಪ್ಲೀಸ್. ಅಯ್ಯೋ, ನೀವ್ ಅನ್ಕೊಳ್ತಿರೋ ತರ ಅಲ್ಲ. ಇದ್ರ ಮೂಲಕ ನಮಗೆ ರಾಜ್ಯದ ಜನರ ಆರ್ಥಿಕ ಪರಿಸ್ಥಿತಿ ಗೊತ್ತಾಗುತ್ತೆ ಮತ್ತು ಒಂದಷ್ಟು ಯೋಜನೆಗಳಿಗೆ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಮನೇಲಿ ಕೆಲಸ ಇಲ್ಲದೆ ಇರೋರು ಯಾರಾದ್ರೂ ಇದಾರ? ನನ್ನ ಹೆಂಡತಿ ನನ್ನ ಮಗ ಇದಾರೆ, ಇಬ್ರು ಕೆಲ್ಸಕ್ಕೆ ಬರ್ದವ್ರು. ಬೇಕಾದ್ರೆ ನಿಮ್ ಸೆನ್ಸಸ್ ಮಾಡೋದಕ್ಕೆ ಕರ್ಕೊಂಡೋಗಿ. ಅಯ್ಯೋ, ಹಾಗಲ್ಲ ಸರ್, ಅಂದ್ರೆ ಗ್ರಾಜುಯೇಟ್ ಆಗಿ ಇನ್ನೂ ಕೆಲಸ ಸಿಗದೆ ಇರೋರು ಯಾರಾದ್ರೂ ಇದ್ರೆ ಆ ಡೀಟೇಲ್ಸ್ ಮೂಲಕ ನಮಗೆ ಎಂಪ್ಲಾಯ್ಮೆಂಟ್ ಗ್ಯಾಪ್ ಫಿಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಅಕ್ಕಪಕ್ಕದವ್ರಿಗೆ ಹಾಗೂ ಗೊತ್ತಿರೋರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಮನೆಯವರ ಆಧಾರ್ ನಂಬರ್ನ ರೆಡಿ ಇಟ್ಕೊಂಡಿರೋದಕ್ಕೆ ಹೇಳಿ. ಇದರಿಂದ ಸಮೀಕ್ಷೆ ಬೇಗ ಮುಗಿಯೋದಕ್ಕೆ ಅನುಕೂಲ ಆಗುತ್ತೆ. ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. Thank you, ಅಯ್ಯೋ, sir. ಎಷ್ಟು ಉಜ್ಜಿದ್ರು ಹೋಯ್ತಾ ಇಲ್ವೇ ಸರ್, ದಯವಿಟ್ಟು ಆ ಸ್ಟಿಕ್ಕರ್ನ ಕಿತ್ತಾಕ್ಬೇಡಿ ಸರ್, ಅದಲ್ಲೇ ಇರಲಿ. ಹಾಗೆ ಈ ಸ್ಟಿಕ್ಕರ್ ತಗೊಳ್ಳಿ ಸರ್, ಇದರಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು. ಓಕೆ ಸರ್, ತೆಗಿಯಲ್ಲ ಬಿಡಿ. ಥ್ಯಾಂಕ್ ಯು ಸರ್.